ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಏಯ್, ನೀವಿಬ್ರು ನಿಂತಿದ್ದೀರಲ್ಲ ಈ ಜಾಗ, ಇದನ್ನ ನಿಮ್ಮಪ್ಪ ಬೆವರು ಸುರಿಸಿ ಕಷ್ಟಪಟ್ಟು ತಗೊಂಡಿರೋ ಜಾಗ. ಈ ನೆಲದಲ್ಲಿ ನಿಂತ್ಕೊಳ್ಳೋ ಯೋಗ್ಯತೆ ಕೂಡ ನಿಮ್ಮಿಬ್ರಿಗೂ ಇಲ್ಲ. ಇನ್ನು ಒಂದು ನಿಮಿಷ ಏನಾದ್ರೂ ಇಲ್ಲಿ ನಿಂತ್ಕೊಂಡ್ರೆ ನನ್ನಷ್ಟು ಕೆಟ್ಟೋಳಿರಲ್ಲ. ಹೋಗ್ರು ಇಲ್ಲಿಂದ ಆಚೆಗೆ. ಅಮ್ಮ, ನೀನ್ ಜಾಸ್ತಿ ಮಾತಾಡ್ತಿದ್ಯಮ್ಮ ನೀನು. ಸಾಕು ಬಂದ್ಬಿಟ್ಟ ಇಲ್ಲಿ ಹೇಳಕ್ಕೆ. ಏನಮ್ಮ ಈ ಅನಾಥನ ಇಟ್ಕೊಂಡ ನಮ್ಮನ್ನೇ ಕರೆಗಣಿಸ್ತಿದ್ಯಾ? ನಿಮ್ಮನ್ನೆಲ್ಲ ಸುಮ್ಮನೆ ಬಿಡಲ್ಲ ನಾನು. ಏನಪ್ಪ, ಹೆತ್ತ ತಾಯಿ ಅಂತೇನೋ ನೋಡ್ದೆ ಬಾಯಿಗೆ ಬಂದಾಗ ಮಾತಾಡ್ತಿದ್ಯಲ್ಲ, ನಿನ್ಗೇನು ಅನಿಸ್ತಾ ಇಲ್ವಾ? ನೀವು ಸುಮ್ಮನೆ ಸಾಕು. ದೊಡ್ಡದಾಗ ಹೇಳಕ್ ಬಂದ್ಬಿಟ್ರಿಲ್ಲ. ನೀವು ಗಂಡ ಹೆಂಡತಿ ಮಾಡಿರೋ ಕೆಲಸಕ್ಕೆ ಊರ್ನವರೆಲ್ಲ ನಮ್ಮನ್ನ ನಾಟ್ಕೊಳ್ಳೋ ಹಾಗಾಯ್ತು. ಬರ ಹರಿಸ ಹೋಗೋಣ. ಇದೊಂದು ಊಟನ ಮನುಷ್ಯ ತಿಂತಾನ? ಸಾಕಿದಿರಲ್ಲ ಈ ಪ್ರಾಣಿನ, ಕೊಡಿ ತಿನ್ನುತ್ತೆ. ಬರ ಹರಿಸ ಬರ. ಸಮಾಧಾನ ಮಾಡ್ಕೊ ಲಕ್ಷ್ಮಿ, ಅಳ್ಬೇಡಮ್ಮ. ನಾನೇ ಮಾತು ಹೇಳ್ತಾ ಇದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡ. ಇವರಿಬ್ರು ನೀನು ಹೆತ್ತ ಮಕ್ಕಳ ಲಕ್ಷ್ಮಿ. ಅವ್ರು ಆಡಿದ್ದು ಒಂದೊಂದು ಮಾತುಗಳು ಕೇಳಿಸ್ಕೊಂಡು ನನ್ನ ಹೊಟ್ಟೆ ಉರಿದೋಯ್ತು ಲಕ್ಷ್ಮಿ. ಹಬ್ಬಬ್ಬಬ್ಬಬ್ಬ, ಮಕ್ಕಳ ಇವರು ಅಲ್ವೇ? ನಿನ್ನಲ್ಲಿ ನಿನ್ನ ಗಂಡನಲ್ಲಿರೋ ಒಳ್ಳೆ ಗುಣಗಳು ಒಂದು ಚೂರು ಕೂಡ ಇವರಲ್ಲಿ ಇಲ್ವಲ್ಲ? ಬಾ ಲಕ್ಷ್ಮಿ, ಏನಾಯ್ತು? ಏನಾಯ್ತು ಲಕ್ಷ್ಮಿ? ಅವಳು ಏನಂತ ಹೇಳ್ತಾಳೆ? ನಿಮ್ಮ ಮಕ್ಕಳು ಬಂದಿದ್ರು, ಅವ್ರು ಆಡಿದ ಮಾತುಗಳಿಗೆ ಲಕ್ಷ್ಮಿ ಆಗಿದ್ದಕ್ಕೆ ಸಹಿಸ್ಕೊಂಡ್ಲು. ಅದೇ ನಾನೇನಾದರೂ ಆಗಿದ್ದಿದ್ರೆ ಗ್ರಾಚಾರ ಬಿಡಿಸ್ಬಿಡ್ತಾ ಇದ್ದೆ. ಲಕ್ಷ್ಮಿ, ಸಂತು ಹರೀಶ ಇಲ್ಲಿಗೆ ಬಂದಿದ್ರಾ? ಹೌದು ರೀ. ಯಾವ ಮಕ್ಕಳಿನ ಮಮಕಾರಕ್ಕೋಸ್ಕರ ನಿಮಗೆ ಕೈ ಮುಗಿದು ಕೇಸ್ ಹಾಕ್ಬೇಡಿ ಅಂತ ಕೇಳ್ಕೊಂಡಿದ್ದು, ಅದೇ ಮಕ್ಕಳು ನಿಮ್ಮನ್ನ, ನನ್ನ ದೇವ್ರನ್ನ ಬಾಯ್ಗೆ ಬಂದಾಗ ಅಂದ್ಬಿಟ್ರಲ್ರಿ. ನೋಡಿ, ನೀವು ಮಾಡಿರೋದು ಸರಿಯಾಗೇ ಇದೆ. ಇನ್ಮೇಲೆ ನಾನು ನಿಮ್ಮ ಜೊತೆ ಕೋರ್ಟಿಗೆ ಬರ್ತೀನಿ. ಬೇಡ ಲಕ್ಷ್ಮಿ, ಕೋರ್ಟ್ ವಿಷಯನ ನಾನು ನೋಡ್ಕೊಳ್ತೀನಿ. ನೀನು ಅಲ್ಲಿಗೆ ಬರೋದು ಬೇಡ. ಬೇಡ ಅನ್ಬೇಡಿ, ನಾನು ನಿಮ್ಮ ಜೊತೆಗೆ ಬರ್ತೀನಿ. ಹೆತ್ತ ತಂದೆ ಅನ್ನೋ ಒಂದು ಮಮಕಾರನೂ ಇಲ್ಲದೆ ನಿಮ್ಮನ್ನ ಬಾಯಿಗೆ ಬಂದಾಗ ಅಂದವ್ರಿಗೆ ನಾವಿಬ್ಬರು ಸೇರಿ ಬುದ್ಧಿ ಕಲಿಸ್ಬೇಕು. ನಾನು ಖಂಡಿತ ಕೋರ್ಟಿಗೆ ಬರ್ತೀನಿ. ಲಕ್ಷ್ಮಿ, ಕೋರ್ಟಲ್ಲಿ ಅವ್ರು ಆಡೋ ಮಾತನ್ನ ನಿನ್ನ ಕೈಲಿ ಸಹಿಸ್ಕೊಳಕ್ಕಾಗಲ್ಲ. ಅಪ್ಪ ಅಮ್ಮನಿಗೆ ಇಷ್ಟು ಹೊಟ್ಟೆ ಉರಿಸ್ತಾ ಇರೋರಿಗೆ ಭಗವಂತನೇ ಪಾಠ ಕಲಿಸ್ತಾನೆ. ನೋಡು, ಕೋರ್ಟನ್ನು ನಾನು ನೋಡ್ಕೊಳ್ತೀನಿ. ನೋಡಿ, ನಿಮ್ಮ ಮಕ್ಕಳ ಮೇಲೆ ಕೇಸ್ ಹಾಕೋ ನಿರ್ಧಾರ ಮಾಡಿ ನೀವು ಒಳ್ಳೆ ಕೆಲಸ ಮಾಡಿದ್ದೀರಾ. ತಂದೆ ತಾಯಿ ಅಂದರೆ ಏನು, ಕಳ್ಳ ಸಂಬಂಧ ಅಂದರೆ ಏನು ಅನ್ನೋದೇ ಅವ್ರು ಮರ್ತು ಹೋಗಿದ್ದಾರೆ. ನೀವು ಅವ್ರಿಗೆ ತಕ್ಕ ಪಾಠ ಕಲಿಸ್ಬೇಕು. ನೀನು ಸಮಾಧಾನ ಮಾಡ್ಕೊ ಲಕ್ಷ್ಮಿ.